ಕ್ಯಾನ್ಸರ್ ಚಿಕಿತ್ಸೆಗೆ ಹಣ ಹೊಂದಿಸೋಕಾಗ್ತಾ ಇಲ್ಲ ಅಂತ ಮಗ ಕಳ್ಳನಾದಂತಹ ಸ್ಟೋರಿ. 20 ಬೈಕ್ಗಳನ್ನ ಕದ್ದಂತಹ ಆರೋಪಿ ಈಗ ಪೊಲೀಸರ ಕೆಡ್ಡಕ್ಕೆ ಬಿದ್ದಿದ್ದಾನೆ. 20 ಬೈಕನ್ನು ಕದ್ದಿದ್ದಂತೆ. ಕೇಳಿದ್ರೆ ತಂದೆ ಚಿಕಿತ್ಸೆಗೆ ವೆಚ್ಚಕ್ಕೆ ನನಗೆ ದುಡ್ಡಿರಲಿಲ್ಲ ಅಂತ ಹೇಳಿದ್ದಾನಂತೆ. ಬೆಂಗಳೂರಿನಲ್ಲಿ ಆಂಧ್ರ ಮೂಲದ ಫಿರೋಜ್ ಎಂಬ ಬೈಕ್ ಕಳ್ಳನ ಬಂಧನ ಆಗಿದೆ. ಕ್ಯಾನ್ಸರ್ನಿಂದ ಫಿರೋಜ್ ತಂದೆ ಮೊಹಮ್ಮದ್ ಬಳಲ್ತಾ ಇದ್ರಂತೆ. ಚಿಕಿತ್ಸೆಗೆ ಹಣ ಹೊಂದಿಸೋಕೆ ಈತನ ಕೈನಲ್ಲಿ ಆಗಲಿಲ್ಲ ಅಂತೆ. ಈ ಕಾರಣಕ್ಕೆ ಬೈಕ್ ಕದಿಯುವಂತಹ ದಂಧೆಗೆ ಇಳಿದು ಬಿಟ್ಟನಂತೆ. ಮೆಟ್ರೋ ನಿಲ್ದಾಣದ ಬಳಿ ಪಾರ್ಕ್ ಮಾಡಿದ್ದ ಬೈಕ್ಗಳನ್ನೇ ಈ ವ್ಯಕ್ತಿ ಕದೀತಾ ಇದ್ದ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. 20 ಬೈಕ್ ಅಂತೆ ಈತನ ಬಳಿಯಿಂದ ಸಿಕ್ಕಿರೋದು. ಅನಾಯಾಸವಾಗಿ ಬೈಕ್ ಕದ್ದು ಎಸ್ಕೇಪ್ ಆಗಿ ಈತನ ಹುಡುಕಾಟದಲ್ಲಿ ಪೊಲೀಸರಿದ್ದು ಫೈನಲಿ ಆತ ಸಿಕ್ಕಾಕೊಂಡಿದ್ದಾನೆ. ಯಾಕಪ್ಪ ಬೈಕ್ ಕಳ್ಳತನ ಮಾಡ್ತಿದ್ದೆ ಅಂದರೆ ತಂದೆ ಚಿಕಿತ್ಸೆಗೆ ಸಾರ್ ಅಂತ ಅಂತಿದ್ದಾನಂತೆ. ಹೀಗೆ ಇಂಥದ್ದನ್ನೆಲ್ಲ ನೋಡಿದಾಗ ಸಮಾಜದಲ್ಲಿ ಇನ್ನೂ ಸುಮಾರು ಜನ ಈಗ ಯಾರ್ಯಾರಿಗೆ ಚಿಕಿತ್ಸೆ ಕೊಡ್ಸೋಕ್ಕಾಗಲ್ಲ ಅವರು ಹಾಗಾದರೆ ಬೈಕ್ ಕಳ್ಳತನ ಕೇಳಿದ್ಬಿಡ್ಬೇಕಾ? ಈ ರೀಸನ್ಸ್ಗಳನ್ನು ಮಾನವೀಯತೆ ನೆಲೆಗಟ್ಟಿನಲ್ಲಿ ನೋಡಲೇಬಾರ್ದು. ಕ್ರೈಮೇ. ಚಿಕಿತ್ಸೆಗೆ ದುಡ್ಡಿಲ್ಲ ಅಂತ ಎಲ್ಲರೂ ಕಳ್ಳರಾಗಕ್ಕಾಗತ್ತಾ? ಬೇರೆ ಮಾರ್ಗಗಳಿತ್ತು ಬಯಸಿದ್ರೆ. ತುಂಬ NGOಗಳು ಫ್ರೀಯಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಎನ್ರೋಲ್ ಆದರೆ ಮಾಡಿಕೊಡುತ್ತೆ, ಹೆಜ್ಜೆ ಇಡ್ತಾ ಇದೆ. ಸರ್ಕಾರದ ವತಿಯಿಂದಲೇ ಆಂಧ್ರ ಸರ್ಕಾರ ಅಂತೂ ಸ್ಪೆಷಲಿ 108 ಸ್ಕೀಮ್ಗಳನ್ನು ತಂದಿದೆ. ಒಂದು ವೇಳೆ ವೋಟರ್ ID ಎಲ್ಲ ಇದ್ದಿದ್ರೆ ಅಲ್ಲೇ ಮಾಡಿಸ್ಬೋದಾಗಿತ್ತು. ಸುಮ್ಮನೆ ಕಳ್ಳತನಕ್ಕೆ ಒಂದು ನೆಪ ಅಷ್ಟೇ ಇರಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. ಕಳ್ಳತನಕ್ಕೆ ಒಂದು ನೆಪ ಅಷ್ಟೇ ಇದು. ಈಗ ಚಿಕಿತ್ಸೆಗೆ ದುಡ್ಡಿಲ್ಲ ಅಂದ ತಕ್ಷಣ ಎಷ್ಟು ಜನ ಹಾಗಾದ್ರೆ ಕಳ್ಳರಾಗಬೇಕಾಗಿತ್ತು? ಇವನು ಸಿಕ್ಕಾಕೊಂಡಿದ್ದಾನೆ, ಒಂದು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡ್ದಂಗೆ ಕಾಣಿಸ್ತಾ ಇದೆ. ಇವನ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮಮತಾ, ಈ ಆರೋಪಿ ಫೈರೋಜ್ ಏನಿದ್ದಾನೆ, ಈತ ಹೊಸಕೋಟೆ ಬಳಿ ಇರುವಂಥ ಅನಗೊಂಡಹಳ್ಳಿ ನಿವಾಸಿಯಾಗಿರುವಂಥದ್ದು. ಈತನ ತಂದೆ ಮೊಹಮ್ಮದ್ ಪಾಷಾ ಅಂತೇಳಿ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ. ಆ ಸಂದರ್ಭದಲ್ಲಿ ಒಂದೆರಡು ಬಾರಿ ಚಿಕಿತ್ಸೆ ಕೊಡಿಸಿದಂಥ ಆತ ಮುಂದೆ ಚಿಕಿತ್ಸೆ ಕೊಡಿಸೋದಕ್ಕೆ ದುಡ್ಡಿಲ್ಲ ಅಂದಾಗ ಆತ ಅನಿವಾರ್ಯವಾಗಿ ಬೈಕ್ ಕಳ್ಳತನಕ್ಕೆ ಇಳಿಯುವಂಥದ್ದು. ಅದು ಈ ಮೆಟ್ರೋ ನಿಲ್ದಾಣಗಳ ಬಳಿ ಏನು ಬೈಕ್ಗಳು ನಿಲ್ಲಿಸಿರ್ತಾರೆ ಅಂಥ ಬೈಕ್ಗಳನ್ನು ಕಳ್ಳತನ ಮಾಡುವಂತೆ ಶುರು ಮಾಡ್ತಾನೆ. ಮೊದಲಿಗೆ ಅರ್ಜೆಂಟಾಗಿ ಹಣ ಬೇಕು ಅನ್ನೋ ಕಾರಣಕ್ಕೆ ಒಂದು ಬೈಕನ್ನು ಕಳ್ಳತನ ಮಾಡಿ ಮಾರಾಟ ಮಾಡ್ತಾನೆ. ಅದಾದ ನಂತರದಲ್ಲಿ ಯಾವಾಗ ಅದರಲ್ಲಿ ಹಣ ಸಿಗುತ್ತೆ ಅಂತ ಗೊತ್ತಾಗುತ್ತೋ ಅದೇ ರೀತಿಯಾಗಿ ಪದೇ ಪದೇ ವೈಟ್ಫೀಲ್ಡ್ ವಿಭಾಗದ ಆ ಭಾಗದಲ್ಲಿ ವೈಟ್ಫೀಲ್ಡು, ಮಹದೇವಪುರ ಆ ಲಿಮಿಟ್ಸಲ್ಲಿರುವಂಥ ಮೆಟ್ರೋ ಸ್ಟೇಷನ್ಗಳ ಬಳಿ ಬೈಕ್ ಕಳ್ಳತನ ಮಾಡುವಂಥದ್ದು. ಬರೀ ಡಿಯೋ ಬೈಕ್ಗಳೇ ಸುಮಾರು 20 ಬೈಕ್ಗಳನ್ನು ಕದ್ದು ಆತ ಮಾರಾಟ ಮಾಡಿರುವಂಥದ್ದು. ಪೊಲೀಸರ ತನಿಖೆಯಲ್ಲಿ ಆತ ಬಂಧನ ಆದ ನಂತರದಲ್ಲಿ ಯಾವ ಕಾರಣಕ್ಕಾಗಿ ಕಳ್ಳತನ ಮಾಡಿದೆ ಅಂತ ಕೇಳಿದಂಥ ವೇಳೆಯಲ್ಲಿ ಆತ ಈ ವಿಚಾರವನ್ನು ಹೇಳ್ಕೊಂಡಿರುವಂಥದ್ದು. ತನ್ನ ತಂದೆ ಮೊಹಮ್ಮದ್ ಪಾಷಾಗೆ ಕ್ಯಾನ್ಸರ್ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ಗೆ ನನಗೆ ಹಣ ಹೊಂದಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಾನು ಮೊದಲಿಗೆ ಬೈಕ್ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದೆ. ನಂತರದಲ್ಲಿ ಯಾವಾಗ ಅದರಲ್ಲಿ ದುಡ್ಡಿದೆ ಅನ್ನೋದು ಗೊತ್ತಾಗುತ್ತೆ ಆಗ ಪದೇ ಪದೇ ಬೈಕ್ಗಳನ್ನು ಕಳ್ಳತನ ಮಾಡ್ತಾ ಅದರಿಂದ ಚಿಕಿತ್ಸೆನೂ ಕೊಡಿಸಿದ್ರೆ ಅದ್ರ ಜೊತೆಗೆ ಮೋಜು ಮಸ್ತಿ ಕೂಡ ಅದರಿಂದಲೇ ಮಾಡಿಕೊಂಡು ಮುಂದುವರೆದಿರುವಂಥದ್ದು. ಈ ಸಂಬಂಧಪಟ್ಟಾಗಿ ಈಗ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿ ಸುಮಾರು 20 ಬೈಕ್ಗಳನ್ನು ಕೂಡ ಈಗ ವಶಕ್ಕೆ ಪಡೆದಿರುವಂಥದ್ದು. ಈಗ ಪೊಲೀಸರು ವಿಚಾರಣೆ ವೇಳೆಯಲ್ಲಿ ಆತ ಕ್ಯಾನ್ಸರ್ಗೆ ದುಡ್ಡಿಲ್ಲ ಆ ಕಾರಣಕ್ಕಾಗಿ ಕಳ್ಳತನ ಮಾಡಿದೆ ಅಂತ ಹೇಳಿದ್ರು ಕೂಡ ಕಾನೂನು ಪ್ರಕಾರ ಅದು ತಪ್ಪಾಗಿರೋ ಕಾರಣಕ್ಕಾಗಿ ಆತನನ್ನು ಬಂಧನ ಮಾಡಿ ಈಗ ಪರಪ್ನಗರ ಜೈಲಿಗೆ ಕಳಿಸಿರುವಂಥದ್ದು. ಮಮತಾ, ರೈಟ್. ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.